ಒಂಟಿ ಮನೆಯಲ್ಲಿ ದರೋಡೆ, ಕುಟುಂಬಸ್ಥರನ್ನ ಕಟ್ಟಿ ಹಾಕಿ ಚಿನ್ನಾಭರಣ ಹಾಗೂ ನಗದು ದೋಚಿದ ಕದೀಮರು. ಆಲೂರು ತಾಲೂಕಿನ ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಸಮೀಪದ ಈಶ್ವರಹಳ್ಳಿ ಕೂಡಿಗೆ ನರ್ಸರಿ ಬಳಿಯಲ್ಲಿರುವ ಒಂಟಿ ಮನೆಯಲ್ಲಿ ತಡರಾತ್ರಿ ನಡೆದ ಭೀಕರ ದರೋಡೆ ಪ್ರಕರಣ ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ಮೂವರು ದುಷ್ಕರ್ಮಿಗಳು ಮನೆಯೊಳಗೆ ನುಗ್ಗಿ ಕುಟುಂಬಸ್ಥರನ್ನ ಬೆದರಿಸಿ ಕೈ ಕಾಲು ಕಟ್ಟಿ ಸುಮಾರು 60 ಗ್ರಾಂ ಚಿನ್ನಾಭರಣ ಹಾಗೂ 25,000 ನಗದನ್ನ ದೋಚಿ ಪರಾರಿಯಾಗಿದ್ದಾರೆ. ಮಂಜೇಗೌಡ ಅವರಿಗೆ ಸೇರಿದ ಮನೆಯಲ್ಲಿ ಗುರುವಾರ ಮುಂಜಾನೆ ಸುಮಾರು 1:30 ವೇಳೆಗೆ ಈ ಘಟನೆ ನಡೆದಿದೆ. ಮನೆಯ ಹಿಂಬಾಗಿಲನ್ನ ಒಡೆದು ಒಳನುಗ್ಗಿದ ದುಷ್ಕರ್ಮಿಗಳು ಚಾಕು, ಮಚ್ಚು ಹಾಗೂ ಲಾಂಗ್ ತೋರಿಸಿ ಮನೆಯವರನ್ನ ಬೆದರಿಸಿದ್ದಾರೆ. ಬಳಿಕ ಮಂಜೇಗೌಡ ಹಾಗೂ ಅವರ ಪತ್ನಿಯನ್ನ ಒಂದು ಕೊಠಡಿಯಲ್ಲಿ ಕೂಡಿ ಹಾಕಿ ಪತ್ನಿಯ ಕತ್ತಿನಲ್ಲಿದ್ದ ಮಾಂಗಲ್ಯ ಸರ ಮತ್ತು ಇತರ ಚಿನ್ನಾಭರಣಗಳನ್ನ ಕಿತ್ತುಕೊಂಡಿದ್ದಾರೆ. ನಂತರ ಮತ್ತೊಂದು ಕೊಠಡಿಯಲ್ಲಿ ಮಲಗಿದ್ದ ಪುತ್ರ ಯಶಸ್ ಅವರ ಬಳಿ ತೆರಳಿದ್ದ ಕಳ್ಳರು ಅವರ ಕೈ ಕಾಲು ಕಟ್ಟಿ ಬಾಯಿಗೆ ಬಟ್ಟೆ ತುರುಕಿದ್ದಾರೆ. ಈ ವೇಳೆ ಪ್ರತಿರೋಧ ವ್ಯಕ್ತಪಡಿಸಿದಾಗ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿ ಅವರ ಕೈಯಲ್ಲಿದ್ದ ವಾಚ್, ಕತ್ತಿನಲ್ಲಿದ್ದ ಚಿನ್ನದ ಸರ ಹಾಗೂ ಬೇರುವಿನಲ್ಲಿದ್ದ 25,000 ನಗದನ್ನ ದೋಚಿಕೊಂಡು ಪರಾರಿಯಾಗಿದ್ದಾರೆ. ನಮ್ಮ ಮನೆಯಲ್ಲಿ ನಿನ್ನೆ ರಾತ್ರಿ ಕಳ್ತನ ನಡೆದಿದೆ. ಅದು ಸುಮಾರು 1:15 ಅಥವಾ 1:15ಗೆ ಬಂದಿದ್ದಾರೆ. 1:30, 1:45 ಎಲ್ಲ ಒಳಗೆ ಮುಗಿಸ್ಕೊಂಡು ಹೋಗಿದ್ದಾರೆ. ನಾವು ಹಿಂಗಡೆ ಕಿಚನ್ಗೆ ಒಂದು ಬಾಗಿಲು ಮಾಡಿಸಿದ್ವಿ. ಅದನ್ನು ಈಸಿಯಾಗಿ ಹೊಡೆದಿದ್ದಾರೆ. ಅವರು ನೈಫ್ ಬೇರೆ ಮೆಟೀರಿಯಲ್ನ ಯೂಸ್ ಮಾಡಿ ಹೊಡೆದಿದ್ದಾರೆ. ಸೌಂಡ್ ಏನೂ ಕೇಳಿಸಿಲ್ಲ. ಅವರು 3 ಜನ ಬಂದಿದ್ದಾರೆ. ಸೀದಾ ಬಂದ ತಕ್ಷಣ ನಾನು ಮೇಲ್ಗಡೆ ಮಲಗಿದ್ದೆ, ಸೀದಾ ಅಲ್ಲಿಗೆ ಬಂದಿದ್ದಾರೆ. 3 ಜನನೂ ಸೇರಿಕೊಂಡು ನನ್ನ ಮೇಲೆ ಬಿದ್ದು ಲೈಕ್ ಬಾಯೆಲ್ಲ ಮುಚ್ಚಿದ್ರು, ಇಲ್ಲೆಲ್ಲ ಹಿಡ್ಕೊಂಡ್ರು, ಕೈ ಹಿಡ್ಕೊಂಡ್ರು, ಒಬ್ಬರು ಕಾಲು ಹಿಡ್ಕೊಳ್ಳೋದು ಎಲ್ಲ ಮಾಡಿದ್ರು. ಆಮೇಲೆ ಸುಮಾರು ಒಂದು 5 ನಿಮಿಷ ಹೊಡೆದಾಡಿದ್ವಿ. ಆಮೇಲೆ 5 ನಿಮಿಷ ಆದಮೇಲೆ ಫುಲ್ ಅವನು ನನ್ನ ಹೊತ್ಕೊಂಡಿದ್ದ ಹಾಸಿಗೆನೇ ಕಾಲಿಗೆ ಕಟ್ಬಿಟ್ಟು, ಆಮೇಲೆ ಟವಲೆಲ್ಲ ಕೈಗೆ ಸುತ್ತಬಿಟ್ಟು, ಆಮೇಲೆ ಬಾಯಿಗೆ ಕೂಡ ಟವಲೆಲ್ಲ ಸುತ್ತಬಿಟ್ರು. ಆವಾಗ ನನಗೆ ಏನು ಮಾತಾಡೋಕ್ಕೂ ಏನೂ ಆಗ್ತಿರ್ಲಿಲ್ಲ. ನಾನು ಹೇಳಿದೆ ಉಸಿರಾಡೋಕ್ಕಾಗ್ತಿಲ್ಲ, ತೆಗೆದುಬಿಡಿ ಅಂತ. ಇದನ್ನು ಬಾಯಲ್ಲಿ ಇದನ್ನು ತೆಗೆಸ್ಬಿಟ್ಟೆ. ಆಮೇಲೆ ತೆಗೆಸ್ಬಿಟ್ಟು ನಾನೇನು ಜಗಳ ಮಾಡಲ್ಲ, ಪೀಸ್ ಆಗಿರ್ತೀನಿ ಅಂತ ಹೇಳಿದೆ. ಆವಾಗ ಅವರು ಏನೇನಿದೆ ಅವ್ರು ಹೇಳಿದ್ದು 2 lakhs rupees ನೀವು ಡೆಬಿಟ್ ಮಾಡ್ಕೊಂಡು ಬಂದಿದ್ದೀರಾ ಬ್ಯಾಂಕಿಂದ, ಅದು ಎಲ್ಲಿದೆ ತೋರಿಸು, ಅದು ತೊಗೊಂಡು ಹೋಗ್ತೀವಿ, ಮತ್ತು ಗೋಲ್ಡ್ ಎಲ್ಲಿದೆ ಅದು ಹೇಳು ಅಂತ ಹೇಳಿದ್ರು. ನಾವು ಯಾವುದು 2 lakhs ಏನು ಮಾಡ್ಕೊಂಡು ಬಂದಿರಲಿಲ್ಲ, ಆದರೂ ಅವರ ಇನ್ಫಾರ್ಮೇಷನ್ ಸಿಕ್ಕಿದೆ, ಅದಕ್ಕೆ ಬಂದಿರೋದು ಅಂತ ಹೇಳಿದ್ರು. ನಾವು ಯಾವುದೂ ಇಲ್ಲ, ನಾನು ಹೇಳಿದೆ ನಾವು ಬಡವರು, ನಮಗೆ ಏನೂ ಇಲ್ಲ, ನಿಮಗೆ ರಾಂಗ್ ಇನ್ಫಾರ್ಮೇಷನ್ ಸಿಕ್ಕಿದೆ, ಆ ಥರ ನಮ್ಮ ಹತ್ರ ಏನೂ ಇಲ್ಲ, ಏನಾದರೂ ಏನಿಲ್ಲ ನಮಗೆ ಕೊಡೋಕ್ಕೆ. ಮನೇಲಿ ಯಾರಿದ್ರು ಸರ್ ಅವಾಗ? ನಾವು 3 ಜನ ಇದ್ವಿ. ನಾನು ಮೇಲ್ಗಡೆ ಮಲಗಿದ್ದೆ, ಕೆಳಗಡೆ ಇದ್ದು ಪೇರೆಂಟ್ಸ್ ಮಲಗಿದ್ರು. ಆಮೇಲೆ ಅಷ್ಟು ಹೇಳಿದ್ಮೇಲೆ ನನ್ನ ಹತ್ರ ಇದ್ದಿದ್ದು ಒಂದು 50 ಗ್ರಾಮ್ ಸಿಲ್ವರ್ ಚೈನ್ ತೊಗೊಂಡ್ರು. ಟೇಬಲ್ ಮೇಲೆ ಇದ್ದಿದ್ದ ವಾಚ್, ಒಂದು ಜೆನಿಮಾ ವಾಚ್ ತೊಗೊಂಡ್ರು. ಮತ್ತು ನನ್ನ ಫೋನ್ನ ತೊಗೊಂಡ್ರು. ಫೋನ್ನ ತೊಗೊಂಡ್ಬಿಟ್ಟು ಅದನ್ನು ಕಬೋರ್ಡ್ಗೆ ಇಟ್ಟೋಗ್ಬಿಟ್ಟಿದ್ದಾರೆ. ಅದು ಫಸ್ಟು ನನ್ನ ಹತ್ರ ಬಂದರು. ಅವರು ನನ್ನೆಲ್ಲ ಕಟ್ಟಿದ್ರು, 3 ಜನನೂ ಸೇರಿಕೊಂಡು. ಆಮೇಲೆ ಒಬ್ಬ ಹಿರಿಯ ವ್ಯಕ್ತಿ ಇದ್ನಲ್ಲ, ಅವನು ಅಲ್ಲೇ ಇದ್ದ, ನನ್ನ ನೋಡ್ಕೊಳಕ್ಕಿದ್ದ. ಇನ್ನಿಬ್ಬರು ಪೇರೆಂಟ್ಸ್ ಹತ್ರಕ್ಕೆ ಬಂದರು. ನನಗೆ ಮಾತ್ರ ಇಷ್ಟುದ ಚಾಕು ತೋರಿಸಿದ್ರು. ಅವ್ರಿಗೆ ಮಾತ್ರ ಈ ಥರ ಒಂದು ಇಷ್ಟುದ್ದ ಲಾಂಗ್ ಇತ್ತು. ಅದನ್ನು ತೋರಿಸ್ಬಿಟ್ಟು ಏನೇನಿದೆ ಎಲ್ಲ ತೆಗೆದು ನನಗೆ ಗೊತ್ತು, 7 ಲಕ್ಷ ನೀವು ಡೆಬಿಟ್ ಮಾಡ್ಕೊಂಡಿದ್ದೀರಾ, ಬ್ಯಾಂಕ್ ಇಲ್ಲಿ ಮನೇಲಿ ಇಟ್ಟಿದ್ದೀರಾ, ಎಲ್ಲಿಟ್ಟಿದ್ದೀರಾ, ಮತ್ತು ಚಿನ್ನ ಎಲ್ಲ ಎಲ್ಲಿಟ್ಟಿದ್ದೀರಾ, ಎಲ್ಲ ತಕ್ಕೊಡಿ ಅಂತ ಕೇಳ್ದ. ಅವರು ಭಯದಿಂದ ಮತ್ತು ಮಗನನ್ನು ಸಾಯಿಸ್ತೀನಿ, ಮೇಲಿದ್ದಾನೆ, ಮಗನನ್ನು ಸಾಯಿಸ್ತೀನಿ ಅಂತ ಹೇಳ್ತಿದ್ರು. ಅದಕ್ಕೆ ಭಯದಿಂದ ಅವರು ಆದರೂ ಏನೂ ಇಲ್ಲ ಅಂತಲೇ ಹೇಳ್ತಿದ್ರು. ಆದರೆ ಅವರ ಅಮ್ಮನ ಕೊರಳಲ್ಲಿದ್ದ ಒಂದು ತಾಳಿ ಸರನ ತೆಗೆದುಬಿಟ್ಟು ಪಿಲ್ಲೋ ಕೆಳಗಿಟ್ರು. ಆದರೂ ಪಿಲ್ಲೋ ಕೆಳಗಿಟ್ರು. ಅವರು ಗೊತ್ತಾಗ್ಬಿಟ್ಟು ಪಿಲ್ಲೋ ಎಲ್ಲ ಹುಡುಕ್ಬಿಟ್ಟು ತಗೊಂಡ ತಾಳಿ ಸರನ. ಅದೊಂದು 50 ಗ್ರಾಮ್ ಇತ್ತು. ಆಮೇಲೆ 10 ಗ್ರಾಮ್ ಓಲೆ ಇತ್ತು, ಅದನ್ನು ತೊಗೊಂಡ್ರು. ಟೋಟಲ್ 2 ಗೋಲ್ಡ್ ಇತ್ತು. ಆಮೇಲೆ ಫೋನ್ಗಳು ಎಲ್ಲ ಟೋಟಲಿ 4 ಫೋನ್ನ ತೊಗೊಂಡ್ರು. ನನ್ನ ಫೋನ್ನ ತೊಗೊಂಡೋಗಿ ನನ್ನ ಕಬೋರ್ಡಲ್ಲಿ ಇಟ್ಟಿದ್ದಾನೆ. ಅಮ್ಮನ ಫೋನ್ನ ತೊಗೊಂಡೋಗಿ ಹೊರಗಡೆ ಸಿಲಿಂಡರ್ ಇಟ್ಟಿದ್ದೀವಿ, ಅಲ್ಲಿ ಅದ್ರ ಮೇಲೆ ಇಟ್ಟಿದ್ದಾನೆ. ಇನ್ನು 2 ಫೋನು, ಒಂದು ಅಪ್ಪನ ಫೋನು ಸ್ವಿಚ್ ಆಫ್ ಆಗಿದೆ, ಅದು ಸಿಗ್ತಿಲ್ಲ. ಇನ್ನೊಂದು ಫೋನು ಸಿಮ್ ಇರಲಿಲ್ಲ, ಅದು ಕಾಣಿಸ್ತಿಲ್ಲ. ಟೋಟಲಿ 2 ಫೋನ್ ಸಿಕ್ಕಿದೆ, ಇನ್ನು 2 ಫೋನ್ ಸಿಗ್ತಿಲ್ಲ. ವಾರ್ಡ್ರೋಬಿಂದ 25,000 ವಾರ್ಡ್ರೋಬ್ನ ಹೊಡೆದು 25,000 ಹಣ ತೊಗೊಂಡೋಗಿದ್ದಾರೆ.
ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಆಲೂರು ಪೊಲೀಸ್ ಠಾಣೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮನೆಯಲ್ಲಿದ್ದ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿ ತನಿಖೆ ಆರಂಭಿಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಸುತ್ತಮುತ್ತಲಿನ ಪ್ರದೇಶಗಳ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸುತ್ತಿದ್ದು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಎಲ್ಲಿಂದ ತಗೊಂಡಿದ್ದು? ದುಡ್ಡು ಇದ್ರಲ್ಲಿ ಇದು ಎಳೆದು ಅದು ಮುರ್ತಿದ್ದಾರೆ, ಅದು ಲಾಕ್ ಆಯ್ತು. ರಾಷ್ಟ್ರೀಯ ಹೆದ್ದಾರಿ ಸಮೀಪದ ಒಂಟಿ ಮನೆಯಲ್ಲಿ ನಡೆದ ಈ ದರೋಡೆ ಪ್ರಕರಣದಿಂದ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದ್ದು, ರಾತ್ರಿ ವೇಳೆಯಲ್ಲಿ ಪೊಲೀಸ್ ಗಸ್ತು ಹೆಚ್ಚಿಸುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಪೊಲೀಸರು ಶೀಘ್ರದಲ್ಲೇ ಆರೋಪಿಗಳನ್ನು ಬಂಧಿಸುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ.